ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್ ಸರ್ ಎದೋಳಿ ಸರ್. ಯಾಕೆ ಊರು ಬಂದ್ಬಿಡ್ತಾ? ಇನ್ನೂ ಅರ್ಧದಲ್ಲಿದ್ದೀವಿ. ಮತ್ತೆ ಯಾಕೆ ನಾನು ಎಬ್ಬಿಸ್ದೆ? ರೋಡ್ ಬರ್ತಾಯ್ತು ಇಲ್ಲ ದಾರಿ ಹೇಳ್ಬೇಕಾ? ಅದೆಲ್ಲ ಏನು ಬೇಡ ಸರ್, ನೀವು ಎದ್ದಿದ್ರೆ ಸಾಕು. ನಿಮ್ಮನ್ನು ನೋಡಿ ನನಗೂ ನಿದ್ದೆ ಬರ್ತಾ ಇದೆ. ನೀನ್ ಯಾಕೆ ಕಣ್ಣು ನೋಡ್ತೀಯ? ರೋಡ್ ನೋಡ್ಕೊಂಡು ಗಾಡಿ ಓಡಿಸು. ಡ್ರೈವಿಂಗ್ ಮಾಡೋ ಪಕ್ಕದಲ್ಲಿ ಒಂದು ನಿದ್ದೆ ಮಾಡ್ಬೋದು ಸರ್. ಓಹೋ, ಬಸ್ ಡ್ರೈವರ್ಗಳು ಏನಾದ್ರು ನಿನ್ ಥರ ಆಗ್ಬಿಟ್ರೆ ಮುಗೀತು ಕತೆ. ಬಸ್ಸಲ್ಲಿ ಯಾರು ನಿದ್ದೆನೆ ಮಾಡಂಗಿಲ್ಲ. ಮಲ್ಕೊಳ್ಳಿ. ಸರ್, ಬಸ್ಸಲ್ಲಿ ಯಾರು ಡ್ರೈವರ್ ಪಕ್ಕ ಮಲ್ಕೊಳ್ಳಲ್ಲ ಸರ್. ನೀವು ಬೇಕಾದ್ರೆ ಹೋಗಿ ಹಿಂದೆ ಮಲ್ಕೊಳ್ಳಿ ಸರ್. ಬೇಡಪ್ಪ, ಅಲ್ಲಿ ಹೋಗಿ ಮಲ್ಕೊಂಡ್ರೆ ಕಾಂಕ್ರೀಟ್ ಮಿಷಿನ್ ಒಳಗೆ ಮಲ್ಕೊಂಡಂಗೆ ಆಗುತ್ತೆ. ಕಷ್ಟಪಟ್ಟು ಕಣ್ಣು ಬಿಟ್ಕೊಂಡು ಇಲ್ಲೇ ಕೂತ್ಕೊಳ್ತೀನಿ. ಏನತ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಎಲ್ಲ ಸರಿಕ್ ಹೋಗುತ್ತೆ ಅಂತ ನಾನು ಇಟ್ಕೊಂಡಿದ್ದೆ. ಹಾಗೆ ಆಗ್ತಿದ್ದೀನ. ನನ್ನ ಲೈಫಲ್ಲಿ ಎಲ್ಲ ಸರಿ ಹೋಗುತ್ತೆ. ಇವತ್ತು ನನ್ನ ತೋಳಿನ ಮೇಲೆ ಮಲಗಿರೋ ಅಮೃತ ಅವರು ನನ್ನ ಎದೆ ಮೇಲೆ ಮಗು ಥರ ಮಲಗೋ ದಿನಾನೂ ಬರುತ್ತೆ. ನಡೆದು ಕಾಲೆಲ್ಲ ನೋವು. ಇನ್ನೊಂದು ಸ್ವಲ್ಪ ಜೋರಾಗಿ ಒತ್ತಮ್ಮ, ಜಾಸ್ತಿ ಕಾಸು ಕೊಡ್ತೀನಿ. ಹೋದ್ಸಲ ಹೊತ್ತಿದ್ದೆ ಇನ್ನೂ ಬಾಕಿ ಇದೆ, ಎಲ್ಲ ಬರ್ದಿಟ್ಟಿದೀನಿ. ನಿಮ್ಮಪ್ಪ ಕೊಟ್ಟಂಗೆ ನೀನ್ ಇಸ್ಕೊಂಡಂಗೆ ನೀನ್ ನಂಬ್ಕೊಂಡಿರು. ಇಲ್ಲಮ್ಮ, ಪಕ್ಕ ಕೊಡ್ತೀನಿ, ಒತ್ತು. ಅಲ್ಲರಿ, 4 ಹೆಜ್ಜೆ ನೆಟ್ಟಗ್ ಹಾಕಿಲ್ಲ, ಬರೀ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ಕೆ ಹಿಂಗ ಆಡ್ತಿದ್ದೀರಲ್ಲ. ಹೋಗ್ಲಿ ಬಿಡು ಕುಮುದ. ಮಹೇಶನಿಗೆ ಬಂದಿರೋ ಕಾಲ್ ನೋವು ನಿನ್ ಮಗಳು ಒತ್ತುತ್ತಾ ಇರೋ ಚಂದಕ್ಕೂ ಸರಿಯಾಗಿದೆ. ಅಲ್ಲದ್ಕೆ ನೀರಲ್ಲಿ ಎದ್ದು ಬಿದ್ದು ಬಂದಿರೋ ಸಂಜೀವನೇ ಒಂದ್ ಮಾತು ಮಾತಾಡ್ತಿಲ್ಲ. ಇವ್ರೇನೋ ಬೆಟ್ಟನ ಮಂಡಿಗಾಲಲ್ಲಿ ಹತ್ತು ಬಂದಿರೋಂಗ ಆಡ್ತಿದ್ದಾರೆ. ಹೋಗಪ್ಪ, ನನ್ ಕೈಲಿ ಇಷ್ಟೇ ಆಗೋದು. ಬೇಕಾದ್ರೆ ನಿನ್ನ ಅಮ್ಮನ್ ಕೇಳ್ಕೊ. ಆ ಮೊಬೈಲ್ ಒತ್ತುವಷ್ಟು ನನ್ನ ಕಾಲು ಒತ್ತಿದ್ರೆ ಬಾ, ಕಾಲು ನೋವಾದ್ರೂ ವಾಸಿಯಾಗ್ಯದ. ಅಮೃತ, ಕೂತ್ಕೊಮ್ಮ. ನೆಗಡಿ ಬಂದ್ಬಿಡ್ತಾ? ನೀನ್ ನೀರಲ್ಲಿ ನೆಂದಿದ್ದಕ್ಕೆ ಶೀತ ಆಗತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಕಷಾಯ ಮಾಡಕ್ಕೆ ಇಟ್ಟಿದ್ದೀನಿ. ತೊಗೊಂಡ್ಬರ್ತೀನಿ. ಅಮೃತ, ತಗೊಮ್ಮ ಕಷಾಯ. ಬಿಸಿಯಾಗಿದೆ, ಹುಷಾರು. ಅದು ಬಿಸಿ ಕಷಾಯ ಕೈಯಲ್ಲಿ ಇಟ್ಕೊಂಡು ನೀವು ಅಕ್ಷಿ ಅಂತಿದ್ದಿದ್ರೆ ನಿಮ್ಮ ಮೈ ಮೇಲೆ ಚೆಲ್ಲಿರೋದು, ಅದಕ್ಕೆ. ಸಂಜೀವ, ಒಂದು ಕೆಲಸ ಮಾಡು. ಇನ್ನೊಂದು ಲೋಟ ತಗೊಂಡು ಒಂಚೂರು ಆರಿಸಿ ಕೊಡು. ಹಾಗಂತ ತೀರಾ ಆರಕ್ಕೆ ಬಿಡಬೇಡ. ಅಮ್ಮ, ನಾನಾ? ಹ್ಞೂ ಕಣೋ, ನೀನೇ. ಏನು ಗೊತ್ತಾಯ್ತಾ? ನನಗೊಂಚೂರು ಕೆಲಸ ಇದೆ. ಕುಮುದ, ನನ್ನ ಜೊತೆ ಬಾ. ಚಂದ್ರಿ, ಮಾವಂಗೆ ಇನ್ನೊಂದು ಲೋಟ ಕೊಡಮ್ಮ. ಬಾ ಕುಮುದ. ಚಂದ್ರಿ, ಬೇಗ ಲೋಟ ತಗೊಮ್ಮ. ಹಲೋ, ಕೊಡಿ, ನಾನೇ ಮಾಡ್ಕೋತೀನಿ. ಪರವಾಗಿಲ್ಲ, ನಾ ಕೊಡ್ತೀನಿ, ತಗೊಡಿ. ಆರಾಮಾಗಿ ಕುಡೀರಿ. ಅಮ್ಮ ಮಾಡಿರೋ ಕಷಾಯ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಆದ್ರೆ ಬೇಗ ಗುಣ ಆಗ್ತೀರಾ. ಕುಡೀರಿ, ಕೊಡಿ, ಆಸ್ಕೊಡ್ತೀನಿ.
ಇವರೆಲ್ಲ ನನಗೆ ಹತ್ರ ಆಗೋಕ್ ಟ್ರೈ ಮಾಡಿದಷ್ಟು ನನಗೆ ಉಸಿರು ಕಟ್ಟಿದ ಹಾಗಾಗ್ತಿದೆ. ಆದಷ್ಟು ಬೇಗ ನಾನು ಇವ್ರ ಹತ್ರ ಮಾತಾಡ್ಲೇಬೇಕು. ನನಗ್ ಸ್ಪೇಸ್ ಬೇಕು ಅನ್ನೋದನ್ನ ಆದಷ್ಟು ಬೇಗ ತಿಳಿಸ್ಬೇಕು. ಇಲ್ದೇ ಇದ್ರೆ ನನಗೂ ನನ್ನಿಂದ ಇವ್ರ ಎಲ್ರಿಗೂ ಹರ್ಟ್ ಆಗತ್ತೆ. ಇದೇನಮ್ಮ ಸ್ಕೂಲಲ್ಲಿ ಮಕ್ಕಳನ್ನ ನಿಲ್ಲಿಸ್ದಂಗೆ ಲೈನಾಗಿ ಎಲ್ರನ್ನ ನಿಲ್ಲಿಸಿದ್ದಾರೆ. ತಾತ ಏನೋ ಬ್ರೇಕಿಂಗ್ ನ್ಯೂಸ್ ಹೇಳ್ತಾರೆ ಅನ್ಸುತ್ತೆ. ಇರೋ ಹೇಳಿ, ಏನೇ ಆದರೂ ಎಲ್ಲ ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ, ನೋಡ್ತಿರೋ. ಅಪ್ಪ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ್ರಿ. ಆದಿ ಲಕ್ಷ್ಮಿ ಮದುವೆ ಯಾವುದೋ ಅನಿವಾರ್ಯ ಕಾರಣಗಳಿಂದ ದಿಢೀರಂತ ನಡೆದು ಹೋಯ್ತು. ಆದರೆ ಆ ಥರ ಮದುವೆ ಆಗಿರೋದು ನನ್ನ ಮನಸ್ಸಿಗೆ ಅಷ್ಟು ಸಮಾಧಾನ ಇಲ್ಲ. ನನಗೇನು ಸಮಾಧಾನ ಇದೆಯಾ? ಈಗೇನು ಮತ್ತೆ ಮದುವೆ ಮಾಡಿಸೋ ಸೀನ್ ಇದೆ ಅಂತೀಯ? ಮಾಡಿಸಿದ್ರು ಮಾಡಿಸ್ಬಿಡ್ತಾ ಕಣೆ ನಿಮ್ಮ ತಾತ. ಆದರೆ ಮದುವೆ ಈಗ ಆಗೋಯ್ತಲ್ಲಪ್ಪ. ಮದುವೆ ಆಗಿದೆ ಅಂದರೆ ಸಾಕ? ನಮ್ಮ ನೆಂಟರಿಷ್ಟರಿಗೆ, ಬಂಧು ಬಳಗದವರಿಗೆ, ಸ್ನೇಹಿತರಿಗೆ ಯಾರಿಗೂ ವಿಷಯನೇ ಗೊತ್ತಿಲ್ವಲ್ಲ.